ಜಿ5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ನೋಡಿ ಮೇಡಮ್, ಭಗವಂತ ನಮ್ಗೆ ಎಂತ ಕೆಲಸ ಮಾಡ್ಬಿಟ್ಟ. ಮುನ್ಸ್ವಾಮಿ ಅವರೇ, ನೀವು ಅಳಬೇಡಿ, ಮೊದ್ಲೆದೇಳಿ. ಅಳಬೇಡಿ ಮುನ್ಸ್ವಾಮಿ ಅವರೇ. ನೋಡಿ, ಡಾಕ್ಟರ್ ಅದಕ್ಕೆ ಬೇಕಾದ ವ್ಯವಸ್ಥೆಗಳನ್ನು ಮಾಡಿದ್ದಾರೆ, ಮೆಡಿಸಿನ್ಸ್ ಕೊಟ್ಟಿದ್ದಾರೆ. ನಾನು ಉಷಾನ ನಮ್ಮನೆ ಕರ್ಕೊಂಡು ಹೋಗ್ಬಿಟ್ಟಿದ್ದೀನಿ. ನಮ್ಮ ಮನೇಲಿ ಅವಳನ್ನ ಎಲ್ಲರೂ ಚೆನ್ನಾಗಿ ನೋಡ್ಕೋತಾರೆ. ದಯವಿಟ್ಟು ನೀವು ಅಳಬೇಡಿ, ಸಮಾಧಾನ ಮಾಡ್ಕೊಳ್ಳಿ. ಮೇಡಮ್, ನಾವು ಯಾವ ಜನ್ಮದಲ್ಲಿ ಯಾರಿಗೆ ಏನು ಅನ್ಯಾಯ ಮಾಡಿದ್ವಿ ಅಂತ ದೇವ್ರು ನಮಗೆ ಈ ರೀತಿ ಮಾಡ್ದ ಮೇಡಮ್. ನನ್ನ ಮಗಳ ಜೀವನನೇ ಮುಗ್ದೋಯ್ತಲ್ಲ ಮೇಡಮ್. ಏನು ಮುಗ್ದಿಲ್ಲ, ಮುಗಿಯೋದು ಇಲ್ಲ. ಉಷಾ ದೈಹಿಕವಾಗಿ ಹೀಲ್ ಆಗ್ತಾಳೆ. ಅವಳನ್ನ ಮಾನಸಿಕವಾಗಿ ಗಟ್ಟಿ ಮಾಡ್ಬೇಕಾಗಿರೋದು ಈಗ ನಮ್ಮೆಲ್ಲರ ಜವಾಬ್ದಾರಿ. ಅದನ್ನ ಫೋಕಸ್ ಮಾಡೋಣ. ಹಿಂದೆ ನಡೆದಿರೋದಂತೂ ನಾವು ಚೇಂಜ್ ಮಾಡೋದಕ್ಕಾಗಲ್ಲ ಅಲ್ವಾ? ಮುಂದೇನ್ ಮಾಡ್ಬೇಕು ಅಂತ ಯೋಚನೆ ಮಾಡೋಣ ಮುನ್ಸ್ವಾಮಿ ಅವರೇ. ಇದಕ್ಕೆ ಕಾರಣ ಆಗಿರೋರು ಯಾರನ್ನೂ ಸುಮ್ಮನೆ ಬಿಡಬಾರ್ದು ಮ್ಯಾಮ್. ಆಗ್ಲೇ ಇಂಥವ್ರಿಗೆಲ್ಲ ಬುದ್ಧಿ ಬರೋದು. ಎಸ್ ಮುನ್ಸ್ವಾಮಿ ಅವರೇ, ನಿಮ್ಮ ಮಗಳನ್ನ ಈ ಸ್ಥಿತಿಗೆ ತಂದವ್ರನ್ನ ಬಿಡೋ ಮಾತೇ ಇಲ್ಲ. ಲೆಟ್ಸ್ ಗೆಟ್ ಬ್ಯಾಕ್ ಟು ವರ್ಕ್. ಶಿವು, ಹೇಳಿ, ನೀವೇನೇನು ಇನ್ಫಾರ್ಮೇಶನ್ಸ್ನ ಕಲೆಕ್ಟ್ ಮಾಡಿದ್ದೀರಾ? ಮೇಡಮ್, ನಾನು ಅವ್ರ ಆಫೀಸ್ ಹತ್ರ ಹೋಗಿದ್ದೆ. ಅವ್ರ ಆಫೀಸಲ್ಲಿ CCTV ಕೆಟ್ಟೋಗಿದೆ. ಆದರೆ ರಿಸೆಪ್ಷನಿಸ್ಟ್ ಹೇಳ್ದ, ಉಷಾ ಅವರು ಮಾಮೂಲಿ ಆಫೀಸ್ ಟೈಮ್ಗಿಂತ ಅರ್ಧ ಗಂಟೆ ಮುಂಚೆನೇ ಹೋದ್ರಂತ. ಹೇಳ್ಕೊಳ್ಳೋದಕ್ಕೆ ದೊಡ್ಡ ದೊಡ್ಡ ಕಂಪ್ನಿಗಳು CCTVನ ರಿಪೇರಿ ಮಾಡಿಸೋದಕ್ಕಾಗಲ್ಲ. ಏನಿವಾಗ ಮುಂದಿನ ದಾರಿ? ಮೇಡಮ್, CCTV ಫುಟೇಜಲ್ಲಿ ಉಷಾ ತಾತನ ಹತ್ರ ಮಾತಾಡ್ತಿದ್ಲಲ್ವಾ? ಅವ್ರ ಹತ್ರ ಕೇಳಿದ್ರೆ ಏನಾದರೂ ವಿಷಯ ತಿಳಿಬೋದಲ್ವಾ? ಯಾ ಶಿವು, ಸೊ ಉಷಾ ಬ್ಯಾಗು ತಾತನ ಹತ್ರ ಇದೆ. ಶಿವು, ನಾಳೆ ಬೆಳಗ್ಗೆ ಆ ತಾತನ ಕರ್ಕೊಂಡು ಬನ್ನಿ. ಸರಿ ಮ್ಯಾಮ್. ನಾನೀಗ ಮನೆಗೆ ಹೋಗಿ ಉಷಿನ ಹತ್ರ ಕೇಸ್ ವಿಚಾರವಾಗಿ ಮಾತಾಡ್ತೀನಿ. ನಂದಿನಿ, ಎಸ್ ಮ್ಯಾಮ್. ನೀವು ಈ ಕೇಸಿಗೆ ಸಂಬಂಧಪಟ್ಟಿರೋ ಎಲ್ಲ ಡಾಕ್ಯುಮೆಂಟ್ಸ್ನ ಒಂದು ಕಡೆ ಫೈಲ್ ಮಾಡಿ. ಓಕೆ ಮ್ಯಾಮ್. ಮುನ್ಸ್ವಾಮಿ ಅವರೇ, ಯೋಚನೆ ಮಾಡಬೇಡಿ. ಎಲ್ಲಿ ಹೋಗ್ತಾರೆ? ಸಿಕ್ಕೇ ಸಿಗ್ತಾರೆ. ಮೇಡಮ್, ಆದರೆ ನನ್ನ ಮಗಳಿಗಾಗಿರೋ ನೋವಿಗೆ ಇದು ಪರಿಹಾರ ಅಲ್ಲ ಅಲ್ವಾ ಮೇಡಮ್? ನಿಮ್ಮನ್ನ ಅಕ್ಕ ಅನ್ಕೊಳಕ್ ಹೇಳಿದ್ರಿ, ತಂಗಿಗೆ ಇದೆಲ್ಲ ತೊಂದ್ರೆನಾ ಅಕ್ಕ? ಅಕ್ಕ, ಸ್ವೀಟ್ ತಗೊಳ್ಳಿ.
ಸ್ವೀಟ್ ಏನಕ್ಕೆ ಉಷಾ? ನನಗೆ ಕೆಲಸ ಪರ್ಮನೆಂಟ್ ಆಯ್ತು, ಅದಕ್ಕೆ ಸ್ವೀಟು. ಓ ಕಂಗ್ರ್ಯಾಚುಲೇಷನ್. ಥ್ಯಾಂಕ್ ಯು ಅಕ್ಕ. ಥ್ಯಾಂಕ್ ಯು. ನನಗೆ ಯಾಕಕ್ಕ ಹೀಗಾಯ್ತು? ನಾನು ಏನು ತಪ್ಪು ಮಾಡಿದ್ದೆ? ನನಗೆ ಜೀವನನೇ ಬೇಡ. ಉಷಾ, ನಿನಗೆ ನಮ್ಮನೆ ವಾತಾವರಣ ಇಷ್ಟ ಆಯ್ತಾ? ನಮ್ಮನೆ ಊಟ ಹಿಡಿಸ್ತಾ? ನಾವು ಸ್ವಲ್ಪ ಉಪ್ಪು ಖಾರ ಕಡಿಮೆನೇ ಹಾಕೋದು. ಊಟ ಇಷ್ಟ ಆಯ್ತಾ ಅಂದೆ. ಯಾಕೆ ನೀನೇನು ಮಾತಾಡ್ತಾ ಇಲ್ಲ? ನಾನು ಏನೇ ಕೇಳಿದ್ರು ಬರೀ ಹ್ಞೂ ಅಂತ ಇದೆಯಾ? ಉಷಾ, ಸತ್ಯ ಹೇಳ್ತಿದ್ಲು, ನೀನು ತುಂಬ ಆ್ಯಕ್ಟಿವ್ ಆಗಿರ್ತೀಯಂತೆ, ತುಂಬ ಚೆನ್ನಾಗಿ ಮಾತಾಡ್ತೀಯ ಅಂತ ಹೇಳ್ತಾ ಇದ್ಲು. ಸರಿ, ನೀನೇನು ಕೆಲಸ ಮಾಡ್ತೀಯಾ? ಹೋಗ್ಲಿ ಬಿಡು, ನಿನಗೆ ಹೇಳೋದಕ್ಕೆ ಇಷ್ಟ ಇಲ್ಲ ಅಂದರೆ ಹೇಳೋದು ಬೇಡ. ಡಾಟಾ ಎಂಟ್ರಿ. ಓ, ಡಾಟಾ ಎಂಟ್ರಿ ಕೆಲಸ ಮಾಡ್ತೀಯಾ? ನಿನಗಿಷ್ಟನಾ ಆ ಕೆಲಸ? ಸರಿ, ನಿನ್ನ ಹಾಬೀಸ್ ಏನು? ಫ್ರೀ ಟೈಮಲ್ಲಿ ಏನು ಮಾಡ್ತೀಯಾ? ನೋಡು, ನಾನು ಎಷ್ಟೆಲ್ಲ ಮಾತಾಡ್ತಿದ್ದೀನಿ ಅಂತ. ನೀನು ನೋಡಿದ್ರೆ ಡ್ರಾಯಿಂಗ್ ಮಾಡ್ತೀನಿ. ಡ್ರಾಯಿಂಗಾ? ಅದು ನಿನ್ನ ಹಾಬಿನಾ? ಕ್ಲಾಸಸ್ಗೆ ಹೋಗ್ತಿದ್ಯಾ? ಸರಿ, ಯಾವತ್ತಾದರೂ ನೀನು ನನಗೆ ಡ್ರಾಯಿಂಗ್ ಮಾಡಿ ತೋರಿಸ್ಬೇಕು, ಓಕೆನಾ? ನಡಿ, ಮನೆಗೆ ಹೋಗೋಣ. ಸತ್ಯ ಹೇಳಿದ ಹುಡುಗಿ ಇವಳೇನಾ? ಎಷ್ಟೊಂದು ಲವಲವಿಕೆಯಿಂದ ಇರಬೇಕಾದ ಹುಡುಗಿ ಇಲ್ಲಿ ನೋಡಿದ್ರೆ ಛೇ, ಪಾಪಿಗಳು, ಇವಳ ಜೀವನಾನೇ ಕಿತ್ಕೊಂಡ್ಬಿಟ್ರು. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.